ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲವರ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಲಿ ತಮ್ಮನೇಲಿ ನೋಡೇ ಇರ್ತೀರಾ. 90% ಆಫ್ ದ ಮೀಶೋ ಸೆಲ್ಲರ್ಸ್ ಯಾಕೆ ಫೇಲ್ ಆಗ್ತಾರೆ ಅಂತ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈರೆಕ್ಟ್ ಟು ದ ಪಾಯಿಂಟ್. ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿದೆ, ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ ಜಾಸ್ತಿ ಅದು ಇದು ಸುತ್ತಿ ಬೆಳೆಸಿ ನಾನೇನು ಹೇಳಲ್ಲ. ಆ್ಯಂಡ್ ನನ್ನ ಹತ್ರನೇ ಆ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಕೋಬೇಕು ಅನ್ನೋ ಯೋಚನೆನೂ ನನಗಿಲ್ಲ. ಮೊದಲಿಂದ ಯಾರು ಫಾಲೋ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೊಸದಾಗಿ ಯಾರು ನೋಡ್ತಿದ್ದೀರಾ ಅವರು ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡನ ಫಾಲೋ ಮಾಡ್ತೀರಿ. ಸೊ ದಟ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಲೈಕ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇ ಕಾಮರ್ಸಲ್ಲಿ ಅಂದರೆ ನಿಮಗೆ ಗೊತ್ತೇ ಇದೆ, ನಾನು ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ನಾನು ಕೆಲವು ಐಟಮ್ಸ್ನ ಸೇಲ್ ಮಾಡ್ತಿರ್ತೀನಿ. ಸೊ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗ್ತಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತಿನ ವಿಡಿಯೋಲ್ಲಿ ನೋಡೋದಾದರೆ 90% ಆಫ್ ದ ಮೀಶೋ ಸೆಲ್ಲರ್ಸು ಸ್ಟಾರ್ಟ್ ಮಾಡಿದಾಗ ಏನಕ್ಕೆ ಫೇಲ್ ಆಗ್ತಾರೆ, ಮೇನ್ ರೀಸನ್ಸ್ ಏನಿರ್ಬೋದು ಅಂತ ನಾನು ಕೆಲವು ಸಾರ್ಟ್ ಔಟ್ ಮಾಡಿದ್ದೀನಿ. ಅಂದರೆ ನನಗೆ ಏನೇನು ಅನ್ನಿಸ್ತು ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಏನಕ್ಕೆ ನಿಲ್ಲಿಸ್ಬಿಡ್ತಾರೆ ಬಿಸ್ನೆಸ್ಸು ಅನ್ನೋ ಇದ್ರ ಬಗ್ಗೆ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ನಿಮಗೆ. ನೋಡಿ, ಈ ಥರ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಏನಾದರೂ ಮರ್ತು ಬಿಟ್ರೆ ನೀವು ಮಿಸ್ ಆಗಿಬಿಡುತ್ತೇನೋ ಅಂತ. ಸೊ ಈ ಥರ ಇದೊಂದು ನನಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಅಂದರೆ ಏನಾಗ್ಬೋದು ಬಿಸ್ನೆಸ್ಸಲ್ಲಿ, ಯಾವ ರೀತಿ ಏಳು ಬೀಳುಗಳಿರುತ್ತೆ, ಅದನ್ನು ದಾಟಿ ನಿಂತರೆ ಅಷ್ಟೇ ನಾವು ಸಕ್ಸಸ್ ಕಾಣ್ತೀವಿ ಬಿಸ್ನೆಸ್ಸಲ್ಲಿ ಅಂತ. ಸ್ಪೆಷಲಿ ಮೀಶೋ ಒಂದು ಪ್ಲಾಟ್ಫಾರ್ಮ್ನ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಮೈನಿಂಗ್ ಫ್ಲಿಪ್ಕಾರ್ಟ್, ಅಮೆಜಾನ್ಗೂ ಕೂಡ ಸೇಮ್ ಥಿಂಗ್ಸೇ ಅಪ್ಲೈ ಆಗುತ್ತೆ. ಸೊ ಈ ವಿಡಿಯೋ ಯಾರು ಆಲ್ರೆಡಿ ಮೀಶೋಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಯಾರು ಪ್ಲ್ಯಾನಿಂಗಲ್ಲಿ ಇದ್ದೀರಾ, ಅಂದರೆ ಈ ಥರ ಒಂದು ರೀಸೇಲಿಂಗ್ ಬಿಸ್ನೆಸ್ ಮಾಡಬೇಕು, ಇ ಕಾಮರ್ಸಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ಳೋರಿಗೂ ಕೂಡ ಯೂಸ್ ಆಗುತ್ತೆ. ಒಂದು ಫಿಸಿಕಲ್ ಫಾರ್ಮಲ್ಲಿ ಒಂದು ಶಾಪ್ ಇಡಲಿಕ್ಕೆಲ್ಲ ನಮಗೆ ಶಕ್ತಿ ಇಲ್ಲ, ಅಥವಾ ನಮ್ಮ ಟೈಮಿಂಗ್ಸಿಗೆ ಅದು ಅಡ್ಜಸ್ಟ್ ಆಗಲ್ಲ. ಇ ಕಾಮರ್ಸಲ್ಲಿ ನಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ವರ್ಕ್ ಮಾಡ್ಬೋದಲ್ವಾ. ಸೊ ಈ ರೀತಿ ಪ್ಲ್ಯಾನಿಂಗಲ್ಲಿರೋರಿಗೆ ಈ ವಿಡಿಯೋ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ನಾನು ಹೇಳೋದಂದರೆ, ಕೆಲವು ವಿಡಿಯೋಸಲ್ಲಿ ಅಥವಾ ಅದು ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಎಲ್ಲ ಏನು ಬರ್ತಿರುತ್ತೆ ಅಂದರೆ, ಮೀಶೋಲಿ ಈಸಿಯಾಗಿ ನಾವು ದುಡ್ಡು ಮಾಡ್ಬೋದು ಅನ್ನೋದು ಒಂದು ಬರ್ತಿರುತ್ತೆ ಯಾವಾಗಲೂ. ಅಂದರೆ ಲೈಕ್ ಅಫಿಲೇಟ್ ಮಾರ್ಕೆಟಿಂಗಲ್ಲಿ, ರೀಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ, ಸೊ ಅಂದರೆ ಲೈಕ್ ಪ್ರಾಡಕ್ಟ್ ರಿವ್ಯೂಸ್ ಕೊಡೋದು, ಈ ಥರ ಕೆಲವು ಆಪ್ಷನ್ಸ್ ಇದೆ ಮೀಶೋಲಿ. ಅದರಿಂದ ನಮ್ಗೆ ಈಸಿಯಾಗಿ ಮನಿ ಬರುತ್ತೆ, ಫ್ರೀಯಾಗಿ ಮನಿ, ಅಂದರೆ ಲೈಕ್ ರಿಸ್ಕ್ ಇಲ್ದಲೆ ಮನಿ ನಮಗೆ ಬರುತ್ತೆ ಅನ್ನೋ ರೀತಿ ಬಿಂಬಿತ ಆಗಿದೆ. ಬಟ್ ನನ್ನ ಪ್ರಕಾರ ಏನಂದರೆ, ಒಬ್ಬ ಸೆಲ್ಲರ್ ಆಗಿ ನೀವು ಜಾಯಿನ್ ಆದರೆ ಮೀಶೋಲಿ ಕೆಲವು ನಿಮಗೆ ಅಮೌಂಟ್ ಬೇಕೇ ಬೇಕಾಗುತ್ತೆ, ಕೆಲವು ಇನ್ವೆಸ್ಟ್ಮೆಂಟ್ಸ್ಗೆ. ಅಂದರೆ ಲೈಕ್ ಪ್ರಾಡಕ್ಟ್ ಸ್ಯಾಂಪಲ್ಸ್ ನೋಡಬೇಕಾಗುತ್ತೆ ಕೆಲವು ಸರಿ. ಒಂದೇ ಸರಿ ಎಲ್ಲ ಪ್ರಾಡಕ್ಟ್ಸ್ ನೀವು ಹಾಕ್ಸೋಕ್ಕಾಗಲ್ಲ. ಅದು ಏನು ಪರ್ಫಾರ್ಮೆನ್ಸ್ ಏನು, ಆ್ಯಂಡ್ ಅದು ನಮ್ಮ ಪೇಜಲ್ಲಿ ಯಾವ ರೀತಿ ಮೂವ್ ಆಗುತ್ತೆ, ಯಾವ್ದು ಜಾಸ್ತಿ ಆರ್ಡರ್ಸ್ ಬರುತ್ತೆ, ಯಾವ್ದು ಕಡಿಮೆ ಬರುತ್ತೆ, ನಾವು ಯಾವುದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಯಾವ ಪ್ರಾಡಕ್ಟ್ಸನ್ನ ನಾವು ತರಿಸ್ಬಾರ್ದು, ಇದೆಲ್ಲನೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತಿಷ್ಟಂತ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ ನಿಮಗೆ. ಆ್ಯಂಡ್ ಅದರಲ್ಲಿ ಪ್ರಾಫಿಟ್ ಎಷ್ಟು ಬರ್ಬೋದು, ಮತ್ತು ಇದು ರಿಟರ್ನ್ ಬಂದಾಗ ನಮ್ಗೆ ಎಷ್ಟು ಲಾಸ್ ಆಗ್ಬೋದು, ಈ ಎಲ್ಲ ಕ್ಯಾಲ್ಕುಲೇಷನ್ಸು ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಝೀರೋ ಇನ್ವೆಸ್ಟ್ಮೆಂಟಿಂದ ಆಗೋವಂಥ ಕೆಲಸ ಅಲ್ಲ. ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಕಮಿಟ್ಮೆಂಟ್ ಇರಲ್ಲ ನಮಗೆ. ನಾವು ಇಷ್ಟು ಹಣ ಹಾಕಿದ್ದೀವಿ ಅಂದರೆ ಒಂದು ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ ನಮಗೆ. ಬಟ್ ಅದು ಈ ಬೇರೆ ಕಡೆ ಲೈಕ್ ಅಫಿಲೇಟ್ ಮಾರ್ಕೆಟಿಂಗ್, ನಾನು ಅದು ತಪ್ಪಂತ ಹೇಳ್ತಿಲ್ಲ, ಬಟ್ ಮಾಡ್ಬೋದು. ಬಟ್ ಇದ್ರ ಜೊತೆ ಅದನ್ನು ಮಾಡಬೇಕು ಬಿಟ್ಟರೆ ಒಂದ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಸೊ ನಾನು ಇದೊಂದು ಹೇಳಬೇಕು ಅಂದ್ಕೊಂಡೆ. ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಪ್ರಾಡಕ್ಟ್ ಸೆಲೆಕ್ಷನಲ್ಲಿ ಕೆಲವರು ಎಡವಟ್ಟು ಮಾಡ್ತಾರೆ. ಅಂದರೆ ಲೈಕ್ ಈಗ ಯಾವುದಾದ್ರೂ ಟ್ರೆಂಡಿಂಗ್ ಪ್ರಾಡಕ್ಟ್ಸ್ ಇರುತ್ತೆ ಅಂದ್ಕೊಳ್ಳಿ, ಅದು ಸೇಮ್ ನಮ್ಮಲ್ಲೂ ಕೂಡ ಅದು ಮೂವ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಸೊ ಅದೇ ಪ್ರಾಡಕ್ಟ್ಸ್ನ ತಂದು ನಾವು ನಮ್ಮಿದ್ರಲ್ಲೂ ಕೂಡ ಸೇಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಟಾಪ್ ಸೆಲ್ಲರ್ಸ್ ಯಾರು ಇರ್ತಾರೆ ಅವ್ರದ್ರಲ್ಲಿ ನೋಡ್ತೀರಾ, ಅದು ಎಷ್ಟು ಆರ್ಡರ್ಸ್ ಬಂದಿದೆ, ಕೆಳಗಡೆ ರಿವ್ಯೂಸ್ ನೋಡ್ತೀರಾ. ಓಕೆ, ಇದೊಂದು 1000 ಎಲ್ಲ ಸೇಲ್ ಆಗೋಗಿದೆ, ನಮ್ಮ ಹತ್ರ ಒಂದು 50 ಹೋಗಲಿ ಬಿಡಿ ಸಾಕು, ನಮಗೆ ಲಾಭ ಬರುತ್ತಲ್ಲ ಅನ್ನೋ ಈ ಮೈಂಡ್ ಸೆಟ್ಟಲ್ಲಿ ಪ್ರಾಡಕ್ಟ್ ಸೆಲೆಕ್ಷನಲ್ಲಿ ನೀವು ಎಡವಟ್ ಮಾಡ್ಕೊತೀರಾ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಅಂದರೆ ಯಾವತ್ತೂ ಕೂಡ ಕಾಪಿ ಪೇಸ್ಟ್ ಅನ್ನೋದು ವರ್ಕ್ ಆಗಲ್ಲ ಬಿಸ್ನೆಸ್ಸಲ್ಲಿ. ನಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಆ್ಯಂಡ್ ನಮ್ಮ ಪೇಜಲ್ಲಿ ಏನು ಮೂವಿಂಗ್ ಇದೆ, ಈಗ ನನ್ನ ಎಕ್ಸಾಂಪಲೇ ತೊಗೊಳ್ಳೋದಾದರೆ, ಕೆಲವು ನಾನು ಹೇಳೇ ಇದ್ದೀನಿ, ಜ್ಯುವೆಲರಿ ಎಲ್ಲ ಸೇಲ್ ಮಾಡ್ತೀನಿ, ಆ್ಯಂಡ್ ಕ್ಲಾತಿಂಗ್ ಆ್ಯಂಡ್ ಕಿಚನ್ ಐಟಮ್ಸ್, ಈ 3 ಕ್ಯಾಟಗರಿ ನಾನು ಆಯ್ಕೆ ಮಾಡ್ಕೊಂಡಿರೋ. ಇನ್ನೆರಡು ಆಪ್ಷನ್ ಇದೆ ನನ್ನ GST HSN ಪ್ರಕಾರ, ಬಟ್ ನಾನು ಅದಕ್ಕೆ ಇನ್ನೂ ನನ್ನ ಮೈಂಡ್ ಪ್ರಿಪೇರ್ ಇಲ್ಲ. ಸೊ ನಾನು ಅದಕ್ಕೆ ಬೇರೆ ಯಾವುದೋ ಐಟಮ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ.
ಅದರಲ್ಲಿ ನನಗೆ ಗೊತ್ತಾಗುತ್ತೆ ಯಾವ ಐಟಮ್ಸ್ ಮೂವ್ ಆಗುತ್ತೆ ಅಂತ. ಈಗ ನನಗೆ ಸಪೋಸ್ ಒಂದು ಟೈಪ್ ಆಫ್ ಬಳೆ ನನ್ನ ಹತ್ರ ಸೇಲ್ ಆಗ್ತಿರುತ್ತೆ, ಸೇಮ್ ಥಿಂಗ್ ನಿಮಗೆ ಆಗುತ್ತೆ ಅಂತ ಇಲ್ಲ. ನಿಮ್ಮ ಹತ್ರ ಸೇಲ್ ಆಗ್ತಿರೋದು ನನ್ನ ಪೇಜಲ್ಲಿ ಅದೇ ಜಾಸ್ತಿ ಮೂವಿಂಗ್, ಅದೇ ಆರ್ಡರ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ರಾಡಕ್ಟ್ ಸೆಲೆಕ್ಷನ್ನು ಯಾವತ್ತಿದ್ರೂ ನಮ್ಮ ಕೈಲಿರಬೇಕು. ಯಾವುದು ಅದು ಡಿಪೆಂಡೆಂಟ್ ಆಗಿರಬಾರ್ದು. ಅಂದರೆ ಯಾರೋ ಸೇಲ್ ಮಾಡ್ತಿದ್ದಾರೆ, ಸೊ ಇದು ಫುಲ್ ಟ್ರೆಂಡಿಂಗಲ್ಲಿದೆ, ನಮ್ಮಲ್ಲೂ ಕೂಡ ಮೂವ್ ಆಗೋಗುತ್ತೆ ಅದು ಅನ್ನೋ ಒಂದು ಬ್ಲೈಂಡ್ ಗೆಸ್ಸಿಂಗಲ್ಲಿ ನೀವು ಇರಬಾರ್ದು. ಸೊ ಇದರಲ್ಲಿ ಎಡವಟ್ ಮಾಡ್ಕೋಬಾರ್ದು. ಇದು ಒಂದು ನಾನು ಹೇಳ್ಬೇಕು ಅಂದ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಂದರೆ ಪ್ರೈಸಿಂಗಲ್ಲಿ ನಾಲೆಜ್ ಇಲ್ಲದೆ ಇರೋದು. ಅಂದರೆ ನಾವು ಏನೋ ಒಂದು ಪ್ರಾಡಕ್ಟ್ ತರ್ತೀವಿ, ಅದಕ್ಕೆ ಎಷ್ಟು ಪ್ರೈಸ್ ಫಿಕ್ಸ್ ಮಾಡಬೇಕು, ಪರ್ಸೆಂಟೇಜಲ್ಲಿ ಫಿಕ್ಸ್ ಮಾಡಬೇಕಾ ಅಥವಾ ರೇಟ್ ವೈಸಾ, ಈ ನಾಲೆಜ್ ಕ್ಲಿಯರ್ ನಾಲೆಜ್ ಇಲ್ಲದೆ ಇರೋದು ಮೀಶೋ ಸೆಲ್ಲರ್ ಆಗಿ ಕಂಟಿನ್ಯೂ ಆಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈಗ ಸಪೋಸ್ 700 ರುಪೀಸ್ ಒಂದು ಸ್ಯಾರಿ ಅಂತ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದು 900 ರುಪೀಸ್ ಹಾಕ್ಬಿಟ್ರೆ ನಮ್ಗೆ 200 ಲಾಭ ಬರುತ್ತೆ. ಸೊ ಇದು ಬಂದರೆ ಸಾಕು, 200 ಅಷ್ಟೇ ಅಂತ ಅನ್ಕೊಳ್ಳೋ ಮೈಂಡ್ಸೆಟ್ಸ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಅದರಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ನಾಲೆಡ್ಜಲ್ಲಿ ಇಲ್ಲದೆ ಇರೋದಕ್ಕೆ ಕಾರಣ ಸ್ವಲ್ಪ ಲಾಸಸ್ ಕಾಣ್ತೀರಾ ನೀವು. ಅಂದರೆ ಲೈಕ್ ಅದರಲ್ಲಿ GST ಇನ್ಕ್ಲೂಡ್ ಆಗುತ್ತೆ, ಪ್ಯಾಕೇಜಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ, ನಮ್ಮ ಟ್ರಾನ್ಸ್ಪೋರ್ಟೇಷನು, ನಮಗೆ ಅದೆಲ್ಲ ರೀಚ್ ಆಗಬೇಕಲ್ಲ ನಮ್ಮ ಹತ್ರಕ್ಕೆ, ಅದರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಆ್ಯಂಡ್ ನಮ್ಮ ಎಫರ್ಟ್ಸು. ಆ್ಯಂಡ್ ಅದರಲ್ಲಿ ಸಪೋಸ್ ಈಗ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸಪೋಸ್ ಒಂದು ಐಟಮ್ ಅಂದ್ಕೊಳ್ಳಿ, ಒಂದು 30 to 40 ರುಪೀಸ್ ನಮ್ಗೊಂದು ಲಾಭ ಬಂದರೆ ಸಾಕಪ್ಪ, ಬೇರೆ ಏನು ಜಾಸ್ತಿ ಬೇಡ ಅಂದ್ಕೊಂತೀರಾ ಅಂದ್ಕೊಳ್ಳಿ. ಒಂದು 40 ರುಪೀಸ್ ಲಾಭ ಇಟ್ಟಿರ್ತೀರಾ. ಅದು ಒಂದು 10 ಐಟಮ್ 10 ಆರ್ಡರು ಮೂವ್ ಆಗುತ್ತೆ. ಒಂದು 2ರಿಂದ 3 ಆರ್ಡರ್ ನಮಗೆ ರಿಟರ್ನ್ ಬಂದರೆ ಅದು ಬಂದಿರೋ ಪ್ರಾಫಿಟ್ ಎಲ್ಲ ಅಲ್ಲೇ ಹೋಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಇರೋದು ಸ್ವಲ್ಪ ನಾವು ಕ್ವಿಟ್ ಮಾಡಲಿಕ್ಕೆ ಬಿಸ್ನೆಸ್ಸು ಮೇನ್ ರೀಸನ್ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ನೀವು. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಅಂದರೆ ರಿಟರ್ನ್ ಆ್ಯಂಡ್ RTOಗೆ ಕೆಲವು ಸೆಲ್ಲರ್ಸ್ ಎದುರ್ಕೊಂತಾರೆ. ಅಂದ್ರೆ ನಾವು ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಈ ಐಟಮ್ ನಮಗೆ ರಿಟರ್ನ್ ಬಂದರೆ ಹೆಂಗಪ್ಪ ಅನ್ನೋ ಯೋಚನೆಯಲ್ಲೇ ಪ್ಯಾಕ್ ಮಾಡ್ತಿರ್ತಾರೆ. ಸೊ ಇದನ್ನ ನಾವು ಫಿಯರ್ ಆಗಿ ಇಟ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟಲ್ಲಿ ನಮ್ಮ ಕೀ ರೋಲ್ ಇರುತ್ತೆ ಅಷ್ಟೇ. ನಾವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀವಿ, ಯಾವ ಕಸ್ಟಮರು ಕೂಡ ಆರ್ಡರ್ ಮಾಡಿದಾಗ ಇದನ್ನ ನಾವು ರಿಟರ್ನ್ ಹಾಕ್ಲೇಬೇಕು ಅಂತ ಯಾರೂ ಆರ್ಡರ್ ಮಾಡಲ್ಲ. ಅದು ನೀಡಿದ್ರೆ ಮಾತ್ರ ಅವ್ರು ಆರ್ಡರ್ ಮಾಡ್ಕೊತಾರಲ್ವಾ. ಸೊ ಅದು ರಿಟರ್ನ್ ಬರುತ್ತೆ ಅಂದರೆ ಕಾರಣ ಏನು, ಹಲವಾರು ರೀಸನ್ಸಿಂದ ಅವ್ರಿಗೆ ಅದು ಇಷ್ಟ ಆಗಲ್ಲ. ಫಸ್ಟ್ ಥಿಂಗ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅವ್ರ ಕೈ ಸೇರಲಿಲ್ಲ ಅಂದರೆ ಆಟೋಮೆಟಿಕಲಿ ಆರ್ಡರ್ ರಿಟರ್ನ್ ಬಂದೇ ಬಿಡುತ್ತೆ ನಮಗೆ, ಅದರಲ್ಲಿ ನೋ ಡೌಟ್. ಬಟ್ ಸೆಲೆಕ್ಷನ್ ಆಫ್ ಪ್ರಾಡಕ್ಟು, ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಇಂಪಾರ್ಟೆಂಟು. ನಾನು ನಿಮ್ಗೆ ಇವತ್ತು ನಿಜವಾಗ್ಲೂ ಒಂದು ಸತ್ಯ ಹೇಳ್ತೀನಿ, ಇಷ್ಟು ಲ್ಯಾಕ್ಸ್ ಟುಗೆದರ್ ನಾನು ಬಿಸ್ನೆಸ್ ಮಾಡಿದ್ದೀನಿ ಇದ್ರ ಮೀಶೋಲಿ. ನನಗೆ ಎಷ್ಟೊಂದು ಅಮೌಂಟು ಕ್ರೆಡಿಟ್ ಆಗಿದೆ ನನ್ನ ಅಕೌಂಟಿಗೆ. ಬಟ್ ನಾನು ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ಇದುವರೆಗೂ ಅಂದರೆ ನಾನು ಆಲ್ಮೋಸ್ಟು ಜೂನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ 1-2 ಮಂತ್ಸ್ ಬ್ರೇಕ್ ತೊಗೊಂಡಿದ್ದೆ ಮಧ್ಯ, ಆಮೇಲೆ GST ಆದ ನಂತರ ಚೆನ್ನಾಗಿ ನಡೀತಿದೆ. ಇಷ್ಟರಲ್ಲಿ ನಂಗೆ ಓನ್ಲಿ 4 ಆರ್ಡರ್ಸ್ ಮಾತ್ರ ರಿಟರ್ನ್ ಬಂದಿದೆ. ಟ್ರಸ್ಟ್ ಮೀ, ಓನ್ಲಿ 4 ಆರ್ಡರ್ಸು. ಅಂದರೆ ಅದರಲ್ಲೂ ನನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ಪ್ರಾಡಕ್ಟ್ ಮೇಲೆ ನನಗೆ ರಿಟರ್ನ್ 4 ಕೂಡ ಅದೇ ಪ್ರಾಡಕ್ಟೇ ರಿಟರ್ನ್ ಬಂದಿರೋದು. ಸೊ ಅದನ್ನು ನಾನೇನು ಮಾಡಿದೆ, ಆ ಪ್ರಾಡಕ್ಟ್ನ ಲಿಸ್ಟಿಂಗಲ್ಲೇ ತೆಗೆದುಬಿಟ್ಟೆ. ಅಂದರೆ ಅದನ್ನು ಸ್ಟಾಕ್ ಝೀರೋ ಮಾಡಿಬಿಟ್ಟೆ. ಬಿಕಾಸ್ ಅದು ಹೆಂಗೂ ನನಗೆ ರಿಟರ್ನ್ ಬರುತ್ತೆ, ಅದ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡಿ ನನಗೆ ಯೂಸ್ ಇಲ್ಲ. ಸೊ ಆ ಪ್ರಾಡಕ್ಟ್ನೇ ನಾನು ತೆಗೆದುಬಿಟ್ಟೆ. ನಾನು ನೆಕ್ಸ್ಟ್ ಲಿಸ್ಟಿಂಗಲ್ಲಿ ಅದನ್ನು ಹಾಕೋಕೆ ಹೋಗಲಿಲ್ಲ. ಬಟ್ ಇನ್ಯಾವುದೂ ನನಗೆ ರಿಟರ್ನ್ ಬಂದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಇದು ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು. ಬಟ್ ನಾವು ಹೆಚ್ಚಿಗೆ ಆರ್ಡರ್ಸ್ ಈಗ ಏನಂದರೆ ಲೈಕ್ ಕಡಿಮೆ ರೇಟ್ ಇಟ್ಟಷ್ಟು ಕಸ್ಟಮರ್ಸ್ ಜಾಸ್ತಿ ತೊಗೊತಾರೆ ಅನ್ನೋದು ಸುಳ್ಳು. ಆ್ಯಂಡ್ ಕ್ವಾಲಿಟಿ ಆ ರೇಟಿಗೆ ಈಗ 200 ರುಪೀಸ್ ಏನೋ ಲಿಸ್ಟಿಂಗ್ ಮಾಡ್ತೀರಾ, 200ಗೆ ಇದಷ್ಟೇ ತಕ್ಕನಾದ ಪ್ರಾಡಕ್ಟು ಅಂತ ಹೇಳ್ಬಿಟ್ಟು ನೀವು ಲಿಸ್ಟಿಂಗ್ ಮಾಡೋದು, ಆವಾಗಲೂ ಕೂಡ ಅವ್ರು ರಿಟರ್ನ್ ಮಾಡ್ದಲೇ ಇರ್ತಾರೆ ಅನ್ನೋದು ಕೂಡ ರಾಂಗ್ ಅಸಂಪ್ಷನ್ನು. ಬಟ್ ಎಲ್ಲರೂ ಕೂಡ ಕ್ವಾಲಿಟಿನೇ ನೋಡ್ತಾರೆ. ಕ್ವಾಲಿಟಿ ಇಲ್ಲದೆ ಇರೋ ಐಟಮ್ಮು 3 ಆರ್ಡರ್ಸ್ ಬರೋದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ಹೋಗಿ ಕಸ್ಟಮರ್ ರಿಟರ್ನ್ ಹಾಕದೇ ಇರೋದೇ ಒಳ್ಳೆ ಲಾಭ ಸಿಗುತ್ತೆ ನಮಗೆ. ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸು 1 or 2 ಆರ್ಡರ್ಸ್ ಈಕ್ವಲ್ ಟು ಕ್ವಾಲಿಟಿ ಇಲ್ಲದೆ ಇರೋ ಪ್ರಾಡಕ್ಟ್ಸು ಒಂದು 10 ಆರ್ಡರ್ಗೆ ಸಮ. ಸೊ ಅದರಲ್ಲಿ ನೀವು ಪ್ರಾಫಿಟ್ ನೋಡ್ತೀರಾ. ಅದರಲ್ಲಿ ಏನಾದರೂ ಕ್ವಾಲಿಟಿ ಇಲ್ದಿರೋ ಪ್ರಾಡಕ್ಟ್ಸಲ್ಲಿ ಒಂದು 2-3 ರಿಟರ್ನ್ ಬಂದುಬಿಟ್ರೆ ನಿಮಗೆ, ನೀವು ಇಲ್ಲಿ ಏನು ದುಡ್ಕೊಂಡಿರ್ತೀರಾ ಅದೆಲ್ಲ ಅಮೌಂಟ್ ಇಲ್ಲೇ ಲಾಸ್ ಮಾಡ್ಕೊತೀರಾ. ಸೊ ಇದೊಂದು ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ ಯಾವ ರೀತಿ ಇರಬೇಕು, ಯಾವ ಕ್ಯಾಟಗರಿಲಿ ನಾವು ತೊಗೊತಾ ಇದ್ದೀವಿ, ಯಾವುದರಲ್ಲಿ ನಾವು ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನೀವು ವರ್ಕ್ ಮಾಡಬೇಕಾಗತ್ತೆ. ಇದೊಂದು ಪಾಯಿಂಟ್ ನಾನು ಹೇಳ್ಬೇಕು ಅಂದ್ಕೊಂಡೆ.
ಅಂಡ್ ಅದೇ ರಿಟರ್ನ್ ಅಂಡ್ RTO ಅಂದ್ರೆ ನಿಮಗೆ ಗೊತ್ತೇ ಇದೆ, ಅದ್ರಲ್ಲಿ ನೆಕ್ಸ್ಟ್ ಡಬಲ್ ಶಿಪ್ಪಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ ನಮಗೆ. ಸೊ ಈ ಲಾಸಸ್ ಎಲ್ಲಾನು ಅದರಲ್ಲೇ ಇನ್ಕ್ಲೂಡ್ ಆಗೋಗುತ್ತೆ. ಅದಕ್ಕೆ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ ಈಸ್ ದ ಕಿಂಗ್ ಬಿಸ್ನೆಸ್ ಅಲ್ಲಿ. ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಪೇಷನ್ಸ್ ಇಲ್ಲದೆ ಇರೋದು. ನಾವು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ, 1 ವೀಕ್ ಒಂದು 2 to 3 ಡೇಸ್ ನಮ್ಗೆ ಆರ್ಡರ್ಸ್ ಬಂದ್ಬಿಡ್ತೀವಿ, ನಾವು ಡಿಸ್ಪ್ಯಾಚ್ ಮಾಡ್ಬಿಡ್ತೀವಿ, ನೆಕ್ಸ್ಟ್ ನಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇಷ್ಟೇ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಕೆಲವರು. ಅಂದರೆ ಅಲ್ಗರಿದಮ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಯಾವ ರೀತಿ ಅದು ವರ್ಕ್ ಆಗ್ತಿದೆ, ಕಾಮರ್ಸ್ ಬಿಸ್ನೆಸ್ ಹೆಂಗ್ ವರ್ಕ್ ಆಗುತ್ತೆ, ಯಾವಾಗ ಬೂಮ್ ಆಗುತ್ತೆ, ಯಾವಾಗ ಡೌನ್ ಆಗುತ್ತೆ. ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಒಂದು ಪ್ರಾಡಕ್ಟು ನಾನು ಲಿಸ್ಟ್ ಮಾಡ್ತೀನಿ, ಅದು ಯಾವುದೋ ಹಿಂದೆ ಮಾಡಿರ್ತೀನಲ್ಲ ಅವು ಆರ್ಡರ್ಸ್ ಬರ್ತಿರುತ್ತೆ. ನಾನು ಮಾಡಿದ ತಕ್ಷಣ ಯಾವ ಆರ್ಡರ್ಸ್ ಬರಲ್ಲ, ಬರುತ್ತೆ 1 or 2 ಬರುತ್ತೆ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗಲ್ಲ ಅವು. ಬಟ್ 1 week 10 days ಆದಮೇಲೆ ಆ ಪ್ರಾಡಕ್ಟ್ಸಿಗೆ ಆರ್ಡರ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಆಲ್ಗರಿದಮ್ ವರ್ಕ್ ಆಗ್ತಿರುತ್ತೆ. ಈಗ ಯಾರಾದರೂ ಒಂದು ಸಪೋಸ್ ಬ್ಯಾಂಗಲ್ ಅಂದ್ಕೊಳ್ಳಿ, ಯಾರೋ ಇಬ್ಬರು ಕಸ್ಟಮರು ರಿಪೀಟೆಡಾಗಿ ಅದೇ ಬ್ಯಾಂಗಲ್ಸ್ನ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ 10 to 20 ಆರ್ಡರ್ಸ್ ಬರೀ ಅದೇ ಬ್ಯಾಂಗಲ್ಸೇ ಬರ್ತಿರುತ್ತೆ. ಸೊ ಈ ಥರ ಆಲ್ಗರಿದಮ್ ವರ್ಕ್ ಆಗೋದೇ ಆ ಥರ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಪೇಷನ್ಸಿಂದ ನೋಡಬೇಕು ಬಿಸ್ನೆಸ್ನ. ಈಗ ಓವರ್ ನೈಟ್ ಸಕ್ಸಸ್ ಇದ್ರಲ್ಲಿ ಸಿಗಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು ಆ್ಯಂಡ್ ಪೇಷನ್ಸ್ ಇರಬೇಕು. ಯಾವಾಗ ನಮ್ಮ ಪ್ರಾಡಕ್ಟು ಹೋಗ್ತಿದೆ, ಯಾವ ಸೇಲ್ ಆಗ್ತಿದೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಾನು ಹೇಳೋ ಒಂದೇ ಒಂದು ಚಿಕ್ಕ ಈಕ್ವೇಷನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇವಾಗ ಈ ವೀಕು ಒಂದು ಯಾವುದೋ ಪ್ರಾಡಕ್ಟ್ ಲಾಂಚ್ ಮಾಡಿರ್ತೀವಿ, ಅಂದರೆ ಲೈಕ್ ಲಿಸ್ಟಿಂಗ್ ಮಾಡಿರ್ತೀವಿ, ಅದ್ರ ಬಗ್ಗೆ ನೀವು ಮರ್ತು ಬಿಡಬೇಕು. ಈ ವೀಕ್ ಲಿಸ್ಟಿಂಗ್ ಮಾಡಿ ಬಿಟ್ಮೇಲೆ ಅದು ನೆಕ್ಸ್ಟು 5 days 10 daysಗೂ ಅದು ಆರ್ಡರ್ಸ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರಿಪೀಟೆಡ್ ಆಗಿ. ಆ ನೆಕ್ಸ್ಟ್ 10 daysಲ್ಲಿ ನೀವು ನೆಕ್ಸ್ಟ್ ಪ್ರಾಡಕ್ಟ್ ಏನು ಲಿಸ್ಟ್ ಮಾಡಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ವೀಕ್ ನಾವು ಲಿಸ್ಟಿಂಗ್ ಮಾಡಿರೋ ಐಟಮ್ಸು ನೆಕ್ಸ್ಟ್ ವೀಕಲ್ಲಿ ಸೇಲ್ ಆಗುತ್ತೆ, ಬಟ್ ಅಲ್ಲಿವರೆಗೂ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನೆಕ್ಸ್ಟ್ ಏನು ನಾವು ಸ್ಟಾಕ್ ಹಾಕಿಸ್ಬೇಕು, ಎಲ್ಲಿಂದ ಹಾಕಿಸ್ಬೇಕು, ಈ ರೀತಿ ಥಿಂಕಿಂಗ್ ನೀವು ಇಟ್ಕೋಬೇಕು. ಹಾಕಿರೋದನ್ನ ಮರಿಬೇಕು. ಸೊ ಈ ರೀತಿ ಈಕ್ವೇಷನ್ ಇಟ್ಕೊಂಡಾಗಷ್ಟೇ ನೀವು ಸಕ್ಸಸ್ ಕಾಣಕ್ಕೆ ಸಾಧ್ಯ. ಆ್ಯಂಡ್ ಕಂಟಿನ್ಯೂಸ್ ಆರ್ಡರ್ಸ್ನ ನೀವು ನೋಡ್ತೀರಾ. ಸೊ ಇದನ್ನು ನಾನು ಹೇಳ್ಬೇಕು ಅಂದ್ಕೊಂಡೆ ನಿಮಗೆ. ಆ್ಯಕ್ಚುಲಿ ರಿಯಾಲಿಟಿಲಿ ಏನಂದರೆ ಫಸ್ಟು 1 or 2 months ನಮಗೆ ಲರ್ನಿಂಗೇ ಇರುತ್ತೆ. ಅಂದರೆ ಏನು ಲಿಸ್ಟಿಂಗ್ ಹೆಂಗೆ ಮಾಡ್ತೀವಿ, ಪ್ರೈಸಿಂಗ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ಯಾವುದು ಜಾಸ್ತಿ ರಿಟರ್ನ್ ಬರುತ್ತೆ, ಯಾವುದು ಹೋಗುತ್ತೆ, ಕಸ್ಟಮರ್ಸ್ ಜಾಸ್ತಿ ರಿಪೀಟೆಡ್ ಆರ್ಡರ್ಸ್ ಯಾವ್ದು ಬರ್ತಿದೆ, ಆ್ಯಂಡ್ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು ಆ್ಯಡ್ ಆಗುತ್ತೆ, ರಿಟರ್ನ್ ಬಂದರೆ ಅವ್ರು ನಮ್ಗೆ ಯಾವಾಗ ತಂದು ಕೊಡ್ತಾರೆ, ನಾವು ಯಾವಾಗ ಡಿಸ್ಪ್ಯಾಚ್ ಮಾಡ್ತೀವಿ, 1 or 2 daysಲ್ಲಿ ಡಿಸ್ಪ್ಯಾಚ್ ಆಗಲಿಲ್ಲ ಅಂದರೆ ಏನು, ಅಥವಾ ಲೇಬಲ್ಲೇ ಜನ್ರೇಟ್ ಆಗಲಿಲ್ಲ 4 ದಿನ ಏನು. ಈಗ 4 ದಿನ ಆಗಿರುತ್ತೆ, ಲೇಬಲ್ಲೇ ಜನ್ರೇಟ್ ಆಗಿಲ್ಲ, 4 ದಿನ ವೇಸ್ಟ್ ಅಲ್ವಾ ನಮಗೆ ಟೈಮು, ಅದು ಹೋಲ್ಡ್ ಆದಂಗೆ ಅಲ್ವಾ ಆರ್ಡರ್ ನಮ್ಮ ಹತ್ರ. ಸೊ ಈ ಥರ ಈ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 1 or 2 months ನಿಮಗೆ ಬೇಕಾಗುತ್ತೆ, ಲರ್ನಿಂಗ್ ಪೀರಿಯಡು. ಅಷ್ಟರಲ್ಲೇ ನೀವು ಒಬ್ಬೊಬ್ರಿಗೆ ಫಿಟ್ ಮಾಡಿಬಿಡ್ತಾರೆ, ಇದು ಏನು ಸರಿ ಇಲ್ಲ, ಇದರಲ್ಲಿ ಬಿಸ್ನೆಸ್ ಆಗಲ್ಲ, ನಾವು ಬೇರೆ ಮಾಡ್ತೀವಿ, ಈ ಥರ. ಹೆಂಗೆ ಗೊತ್ತಾ, ಪ್ಲಾಟ್ಫಾರ್ಮ್ ಇದೆ, ಜಸ್ಟ್ ಮೀಶೋ ಅನ್ನೋದು ಒಂದು ಪ್ಲಾಟ್ಫಾರ್ಮ್. ಬಿಸ್ನೆಸ್ ಓನರ್ ನೀವೇ ಅಲ್ವಾ, ಅದು ಜಸ್ಟ್ ಒಂದು ಮೋಡ್ ಆಫ್ ಇದು ಅಷ್ಟೇ. ಅಂದರೆ ಬಿಸ್ನೆಸ್ ಮಾಡಲಿಕ್ಕೆ ನಾವು ಸೇಲ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ, ಬಿಟ್ಟರೆ ಬಿಸ್ನೆಸ್ ಓನರ್ ನೀವೇ. ಅಲ್ಲಿ ಪ್ಲಾಟ್ಫಾರ್ಮ್ ಪ್ರಾಬ್ಲಮ್ ಇಲ್ಲ. ನಮ್ಮದು ಪ್ಲ್ಯಾನಿಂಗ್ ಇಲ್ದಲೇ ನಾವು ಬಿಸ್ನೆಸ್ ಮಾಡೋದು, ಅಥವಾ ಪ್ಲ್ಯಾನಿಂಗ್ ಇಲ್ದಲೇ ಆ ಕೆಲಸಕ್ಕೆ ನಾವು ಕೈ ಹಾಕೋದು, ಅದು ಪ್ರಾಬ್ಲಮ್. ಸ್ಮಾರ್ಟ್ ವರ್ಕ್ ಇಲ್ಲದೆ ಇರೋದೇ ಪ್ರಾಬ್ಲಮ್ ಆಗುತ್ತೆ. ಯಾವತ್ತೂ ಪ್ಲಾಟ್ಫಾರ್ಮ್ನ ನಾವು ಬ್ಲೇಮ್ ಮಾಡಬಾರ್ದು. ನಮ್ಮ ಪ್ಲ್ಯಾನಿಂಗಲ್ಲಿ ಏನು ಮಿಸ್ ಆಗಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ನಾವು ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು. ಸೊ ಇಷ್ಟು ವಿಚಾರಗಳು ನಾನು ಹೇಳ್ಬೇಕು ಅಂದ್ಕೊಂಡೆ. ಅಂದರೆ ಬ್ರೀಫಾಗಿ ಒಂದು ನೋಡೋದಾದರೆ, ಫಸ್ಟು ಇದು ಈಸಿಯಾಗಿ ಮನಿ ಬರೋಂಥ ಪ್ಲಾಟ್ಫಾರ್ಮ್ ಅಲ್ಲ, ಇದೊಂದು ನಾನು ಹೇಳ್ಬೇಕು ಅಂದ್ಕೊಂಡೆ. ಆ್ಯಂಡ್ ಪ್ರಾಡಕ್ಟ್ ಸೆಲೆಕ್ಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಅಂದರೆ ಲೈಕ್ ಬ್ರೀಫಾಗಿ. ಇನ್ನೂ ನಿಮ್ಗೆ ಇದರಲ್ಲಿ ಡೀಟೇಲ್ ಆಗಬೇಕು ಅಂದರೆ ನಾನು ಬೇಕಾದ್ರೆ ಹೇಳ್ಕೊಡ್ತೀನಿ ನಿಮಗೆ. ಅಂದರೆ ಪ್ರಾಡಕ್ಟ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಈಗ ಪ್ರೈಸಿಂಗ್ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ ನಾನು ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪ್ರೈಸಿಂಗಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ. ನಾನು ಲೈಕ್ ಬರೆದು ಏನೋ ತೋರಿಸಿದ್ದೀನಿ ನಾನು ಕೆಲವು ವೀಡಿಯೋಸಲ್ಲಿ, ಅದನ್ನ ಒಂದ್ಸರಿ ಚೆಕ್ ಮಾಡಿ. ಅಥವಾ ಇನ್ನೂ ಡೀಟೇಲ್ ಆಗಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಪ್ರೈಸಿಂಗ್ ಯಾವ ಥರ ಇಡಬೇಕು ನೀವು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಯಾವ ರೀತಿ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದ್ರಲ್ಲಿ ಈಗ ಹಲವಾರು ಪ್ರಾಡಕ್ಟ್ಸ್ ಹಾಕೋದು ಒಳ್ಳೇದಾ ಅಥವಾ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದಾ, ಈ ಥರ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಕ್ವಿಟ್ ಮಾಡಬೇಡಿ. ಅಂದರೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು, ಅಥವಾ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿರೋ ಸ್ವಲ್ಪ ದಿನ ಪೇಷನ್ಸಿಂದ ನೋಡಿ,
ಪ್ಯಾರಲಲ್ ಆಗಿ ಬೇರೆ ವರ್ಕ್ ಮಾಡ್ಕೊಳ್ಳಿ, ಅಥವಾ ಇದ್ರಲ್ಲಿ ಆಗದೇ ಇಲ್ಲ ಅಂದ್ರೆ ನೆಕ್ಸ್ಟ್ ಯೋಚನೆ ಮಾಡ್ಬೋದು ನಾವು. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು, ಸಕ್ಸಸ್ಸಿಗೂ ಸ್ವಲ್ಪ ಟೈಮ್ ಬೇಕು. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಬಟ್ ಅದಕ್ಕೆ ಸ್ಮಾರ್ಟ್ ವರ್ಕ್ ಕೂಡ ಅವಶ್ಯಕತೆ ಇದೆ. ಆ್ಯಂಡ್ ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಕೆಲಸ ನಾನು ಯಾವಾಗ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸಿದೆ. ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ಗೋಸ್ಕರ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಮೋರ್ ಇನ್ಫಾರ್ಮೇಷನ್ಸ್ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಆಗ್ಬೋದು ಅಥವಾ ಹೋಲ್ಸೇಲ್ ಶಾಪ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ ಈ ವಿಡಿಯೋಲಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.